ನಮ್ಮ ಚರ್ಚೆ ಶುರು ಮಾಡುವ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಪ್ರತಿ ಬಾರಿ ಹೊಸ ವಿಡಿಯೋ ಬಂದಾಗ ನಿಮಗೆ ತಿಳಿಸಲು ಅನುಕೂಲವಾಗುತ್ತದೆ. ನಮಸ್ಕಾರ. ಇವತ್ತಿನ ನಮ್ಮ ಚರ್ಚೆ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಹಳಷ್ಟು ಗಮನ ಸೆಳೆದಿರುವ ವಿಷಯದ ಬಗ್ಗೆ. ಹೌದು. ಗಾಜಾದಲ್ಲಿ ಇಸ್ರೇಲ್ ನಡೆಸ್ತಿರುವ ಯುದ್ಧದ ಬಗ್ಗೆ ವಿಮರ್ಶೆ ಮಾಡಿದ್ದಕ್ಕೆ ವಿಶ್ವಸಂಸ್ಥೆಯ ಒಬ್ಬರು ವಿಶೇಷ ವರದಿಗಾರ್ತಿ ಫ್ರಾನ್ಸಿಸ್ಕಾ ಅಲ್ಬನೀಸ್ ಅವರ ಮೇಲೆ ಯುಎಸ್ ನಿರ್ಬಂಧ ವಿಧಿಸಿದೆ. ಹೌದು, ಇದು ನಿಜಕ್ಕೂ ಒಂದು ಅಸಾಮಾನ್ಯ ಬೆಳವಣಿಗೆ. ಹೌದು, ಇದೊಂದು ಗಂಭೀರವಾದ ವಿಷಯ. ಇದ್ರ ಬಗ್ಗೆ ನಾವು ಜುಲೈ 12, 2025 ದಿ ಹಿಂದೂ ಸಂಪಾದಕೀಯ ಆಧರಿಸಿ ಸ್ವಲ್ಪ ಆಳವಾಗಿ ನೋಡೋಣ ಅಲ್ವಾ? ಖಂಡಿತ. ಮೊದಲಿಗೆ ಈ ಫ್ರಾನ್ಸಿಸ್ಕಾ ಅಲ್ಬನೀಸ್ ಯಾರು, ಅವರ ಪಾತ್ರ ಏನು ಅನ್ನೋದನ್ನ ಸ್ಪಷ್ಟಪಡಿಸೋಣ. ಸರಿ. ಅವರು ಈಗ 1967ರಿಂದ ಆಕ್ರಮಿತ ಪ್ಯಾಲೆಸ್ಟೈನ್ ಪ್ರದೇಶಗಳಲ್ಲಿ ಏನಿದೆ ಅಲ್ಲಿನ ಮಾನವ ಹಕ್ಕುಗಳ ಪರಿಸ್ಥಿತಿ ಬಗ್ಗೆ ಯುಎನ್ನ ವಿಶೇಷ ವರದಿಗಾರ್ತಿ. ಓಕೆ. ಅಂದ್ರೆ ಅವರ ಕೆಲಸ ಸ್ವತಂತ್ರವಾಗಿ ಅಲ್ಲಿನ ಸ್ಥಿತಿಗತಿಗಳನ್ನ ನೋಡಿ ಪರಿಶೀಲಿಸಿ ವಿಶ್ವಸಂಸ್ಥೆಗೆ ವರದಿ ಮಾಡೋದು. ಸರಿ, ಇಂಡಿಪೆಂಡೆಂಟ್ ರೂಲ್. ಹಾಗಾದರೆ ಯುಎಸ್ ಹಾಕಿರೋ ಈ ನಿರ್ಬಂಧಗಳು ಅಂದ್ರೆ ಸ್ಯಾಂಕ್ಷನ್ಸ್, ಅವು ನಿಖರವಾಗಿ ಏನು? ಅದನ್ನ ಯುಎಸ್ ಸ್ಟೇಟ್ ಸೆಕ್ರೆಟರಿ ಮಾರ್ಕೋ ರೂಬಿಯೋ ಘೋಷಿಸಿದ್ದಾರೆ. ಅದರ ನಿಖರವಾದ ವ್ಯಾಪ್ತಿ ಅದು ಇನ್ನೂ ಸ್ವಲ್ಪ ಅಸ್ಪಷ್ಟವಾಗಿದೆ. ಆದರೆ ಸಾಮಾನ್ಯವಾಗಿ ಟ್ರಾವೆಲ್ ಬ್ಯಾನ್ ಇರಬಹುದು, ವೀಸಾ ಕೊಡದೇ ಇರಬಹುದು, ಕೆಲವೊಮ್ಮೆ ಆಸ್ತಿ ಮುಟ್ಟುಗೋಲು ಹಾಕೋ ಸಾಧ್ಯತೆ ಕೂಡ ಇರುತ್ತೆ. ಓಹೋ, ಸರಿ. ಇದಕ್ಕೆ ಕಾರಣ ಏನು ಅಂತ ಯುಎಸ್ ಹೇಳ್ತಿದೆ? ಮುಖ್ಯ ಕಾರಣ ಅವರು ಕೊಡ್ತಿರೋದೇನಪ್ಪಾ ಅಂದ್ರೆ ಅಲ್ಬನೀಸ್ ಅವರು ಅಂತಾರಾಷ್ಟ್ರೀಯ ಕ್ರಿಮಿನಲ್ ಕೋರ್ಟ್ ಅಂದ್ರೆ ಐಸಿಸಿ ಜೊತೆ ಸಂಪರ್ಕದಲ್ಲಿದ್ದಾರೆ ಅಂತ. ಐಸಿಸಿ. ಓಕೆ, ಇಲ್ಲಿ ಒಂದು ವಿಷಯ ನೆನ್ಪಿಡ್ಬೇಕು. ಅಂದ್ರೆ ಯುಎಸ್ ಏನಿದೆ ಅದು ಐಸಿಸಿಯ ಸದಸ್ಯ ರಾಷ್ಟ್ರ ಅಲ್ಲ. ಹೌದು, ಅದು ಮುಖ್ಯವಾದ ಪಾಯಿಂಟ್. ಹೌದು. ಹಾಗಾಗಿ ತನ್ನ ಪ್ರಜೆಗಳ ಮೇಲೆ ಅಥವಾ ಮಿತ್ರ ರಾಷ್ಟ್ರಗಳ ಪ್ರಜೆಗಳ ಮೇಲೆ ಐಸಿಸಿ ಅಧಿಕಾರ ಚಲಾಯಿಸೋದನ್ನ ಅದು ಒಪ್ಪುದಿಲ್ಲ. ಮುಂಚೆ ಕೂಡ ಟ್ರಂಪ್ ಆಡಳಿತದಲ್ಲಿ ಐಸಿಸಿ ಅಧಿಕಾರಿಗಳ ಮೇಲೆ ಹೀಗೆ ನಿರ್ಬಂಧ ಹಾಕಿದ್ರು. ಓ ಹಾಗಾ? ರೂಬಿಯೋ ಅವರ ಸ್ಪೆಸಿಫಿಕ್ ಆರೋಪ ಏನು? ಅವರ ಮುಖ್ಯ ಆರೋಪ ಅಂದ್ರೆ ಯುಎಸ್ ಮತ್ತು ಇಸ್ರೇಲಿ ಪ್ರಜೆಗಳ ಅನುಮತಿ ಇಲ್ಲದೆ ಅವರ ಮೇಲೆ ಕೇಸ್ ಹಾಕೋಕೆ ಅಲ್ಬನೀಸ್ ಐಸಿಸಿ ಜೊತೆ ಸೇರಿ ಕೆಲಸ ಮಾಡ್ತಿದ್ದಾರೆ ಅಂತ. ಅದ್ರ ಜೊತೆಗೆ ಅವರು ಕೆಲವು ಗಂಭೀರ ಆರೋಪಗಳನ್ನು ಮಾಡಿದ್ದಾರೆ. ಅಲ್ಬನೀಸ್ ಯಹೂದಿ ವಿರೋಧಿ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ, ಭಯೋತ್ಪಾದನೆಗೆ ಬೆಂಬಲ ಕೊಡ್ತಿದ್ದಾರೆ ಅಂತೆಲ್ಲ. ಆದ್ರೆ ನಮ್ಮ ಮೂಲ ಅಂದ್ರೆ ದ ಹಿಂದೂ ಸಂಪಾದಕೀಯ ಈ ಆರೋಪಗಳಿಗೆ ಅಷ್ಟು ವಾಸ್ತವಾಂಶಗಳ ಆಧಾರ ಇಲ್ಲ ಅಂತ ಹೇಳುತ್ತೆ ಅಲ್ವಾ? ನಿಜ. ಅದು ಬಹಳ ಮುಖ್ಯವಾದ ಅಂಶ. ಆಕ್ಚುಲಿ ಅಲ್ಬನೀಸ್ ಅವರ ಯಾವ ಮಾತುಗಳು ಅಥವಾ ವರದಿಗಳು ಯುಎಸ್ಗೆ ಎಷ್ಟು ಕೋಪ ತರಿಸಿರಬಹುದು ಅಂತ ನೋಡಿದ್ರೆ ಏನ್ ಹೇಳಿದ್ರು ಅವರು? ಅವರ ಜೂನ್ ತಿಂಗಳ ವರದಿಯಲ್ಲಿ ಒಂದು ಮುಖ್ಯ ವಿಷಯ ಎತ್ತಿದ್ರು. ಯುದ್ಧಕ್ಕೆ ಫೈನಾನ್ಸ್ ಮಾಡೋ ಕೆಲವು ದೊಡ್ಡ ಕಂಪನಿಗಳು, ಕಾರ್ಪೊರೇಟ್ ಸಂಸ್ಥೆಗಳು, ಅವುಗಳ ಮೇಲೆ ಅಂತಾರಾಷ್ಟ್ರೀಯ ಸಂಸ್ಥೆಗಳು ಕಾನೂನು ಕ್ರಮ ತಗೋಬೇಕು ಅಂತ ಒತ್ತಾಯ ಮಾಡಿದ್ರು. ಓಕೆ, ಅದು ಒಂದು. ಇದರ ಜೊತೆಗೆ ಅವರು ಗಾಜಾದಲ್ಲಿ ನಡೀತಿರೋದ್ರ ಬಗ್ಗೆ ತುಂಬಾ ಸ್ಟ್ರಾಂಗ್ ಆಗಿ ಮಾತಾಡಿದ್ದಾರೆ ಅಲ್ವಾ? ಹೌದು, ಪದೇ ಪದೇ ಹೇಳಿದ್ದಾರೆ. ಗಾಜಾದಲ್ಲಿ ಇಸ್ರೇಲ್ ಅತ್ಯಂತ ಕ್ರೂರ ನರಮೇಧ ಮಾಡ್ತಿದೆ, ಗಾಜಾ ಪಟ್ಟಿಯನ್ನ ಅಕ್ರಮವಾಗಿ ವಶಪಡಿಸ್ಕೊಂಡಿದೆ ಅಂತೆಲ್ಲ. ಅಷ್ಟೇ ಅಲ್ಲ, ಒಂದು ಯುಎಸ್ ಇಸ್ರೇಲಿ ಎನ್ಜಿಒ ಇದೆ, ಗಾಜಾ ಹ್ಯುಮ್ಯಾನಿಟೇರಿಯನ್ ಫೌಂಡೇಶನ್ ಅಂತ. ಅದರ ಬಗ್ಗೆನೂ ತನಿಖೆ ಆಗ್ಬೇಕು ಅಂತ ಹೇಳಿದ್ರು. ಇವೆಲ್ಲವೂ ಸೇರಿರಬಹುದು. ಸರಿ. ಇದಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಿಯಾಕ್ಷನ್ ಹೇಗಿದೆ? ಬೇರೆ ದೇಶಗಳು, ಸಂಸ್ಥೆಗಳು ಏನ್ ಹೇಳ್ತಿವೆ? ಇದಕ್ಕೆ ತೀವ್ರ ವಿರೋಧ ವ್ಯಕ್ತವಾಗಿದೆ. ಸ್ವತಃ ಯುಎನ್, ಆಮೇಲೆ ಯುಎನ್ ಮಾನವ ಹಕ್ಕುಗಳ ಮಂಡಳಿಯ ದೊಡ್ಡ ಅಧಿಕಾರಿಗಳು ಅವರೆಲ್ಲ ಇದನ್ನ ಅಪಾಯಕಾರಿ ಪೂರ್ವ ನಿದರ್ಶನ ಅಂದ್ರೆ ಡೇಂಜರಸ್ ಪ್ರೆಸಿಡೆಂಟ್ ಅಂತ ಕರೆದಿದ್ದಾರೆ. ಯಾಕಂದ್ರೆ ಅಲ್ಬನೀಸ್ ಅವರ ಕೆಲಸ ಯುಎನ್ ಮ್ಯಾಂಡೇಟ್ನ ಭಾಗ ಅಲ್ವಾ? ಎಕ್ಸಾಕ್ಟ್ಲಿ. ಇದು ವಿಶ್ವಸಂಸ್ಥೆಯ ಅಧಿಕೃತ ಕೆಲಸದ ಮೇಲೆ ಒಂದು ದೇಶ ನೇರವಾಗಿ ಹಸ್ತಕ್ಷೇಪ ಮಾಡಿದ ಹಾಗೆ ಆಗುತ್ತೆ. ಇದರಿಂದ ಆ ಜಾಗತಿಕ ಬಹುಪಕ್ಷೀಯ ವ್ಯವಸ್ಥೆ, ಮಲ್ಟಿಲ್ಯಾಟರಲ್ ಸಿಸ್ಟಮ್, ಅದು ವೀಕ್ ಆಗುತ್ತೆ ಅನ್ನೋ ಭಯನಾ? ಖಂಡಿತವಾಗಿಯೂ ಅದೇ ಮುಖ್ಯ ಕಳವಳ. ಮತ್ತೆ ನೋಡಿ, ಐಸಿಸಿ ಅಥವಾ ಐಸಿಜೆ ಕೊಟ್ಟಿರೋ ಆದೇಶಗಳಿಗೆ ಒಬ್ಬ ವ್ಯಕ್ತಿಯನ್ನ, ಅಲ್ಬನೀಸ್ ಅವರನ್ನ ಮಾತ್ರ ಹೊಣೆ ಮಾಡೋದು ಅದು ಲಾಜಿಕಲ್ ಅಲ್ಲ. ಯಾಕೆ? ಯಾಕೆಂದ್ರೆ ಆ ಕೋರ್ಟ್ಗಳು ಸುಮಾರು 40 ದೇಶಗಳ ಬೇರೆ ಬೇರೆ ಅಂತಾರಾಷ್ಟ್ರೀಯ ಸಂಸ್ಥೆಗಳ ಪ್ರತಿನಿಧಿಗಳ ಸಾಕ್ಷ್ಯ ಎಲ್ಲ ಕೇಳಿ ಆಮೇಲೆ ನಿರ್ಧಾರ ತಗೊಂಡಿವೆ. ಸರಿ. ಇತ್ತೀಚೆಗೆ ಬ್ರಿಕ್ಸ್ ಶೃಂಗಸಭೆ ನಡೆಯಿತು. ಅಲ್ಲೂ ಈ ವಿಷಯ ಚರ್ಚೆಗೆ ಬಂತಾ? ಹೌದು. ಬ್ರಿಕ್ಸ್ ದೇಶಗಳು, ಅದರಲ್ಲಿ ಭಾರತನೂ ಸೇರಿದೆ, ಅವರೆಲ್ಲ ಈ ಯುಎಸ್ ಕ್ರಮವನ್ನ ಖಂಡಿಸಿದ್ದಾರೆ. ಇದು ಗಮನಾರ್ಹ ವಿಷಯ.
ಇದೆಲ್ಲ ನಡೀತಿರೋ ಒಂದು ದೊಡ್ಡ ಸಂದರ್ಭವನ್ನು ನಾವು ನೋಡ್ಬೇಕಾಗುತ್ತೆ. ಹೌದು, ಗಾಜಾದಲ್ಲಿ ಪರಿಸ್ಥಿತಿ ಇನ್ನೂ ತಿಳಿಯಾಗಿಲ್ಲ. ಸಾವು ನೋವುಗಳು ಜಾಸ್ತಿ ಆಗ್ತಾನೇ ಇವೆ. ಯಾವುದೇ ಕದನ ವಿರಾಮ ಅಥವಾ ಒತ್ತೆಯಾಳುಗಳ ಬಿಡುಗಡೆ ಬಗ್ಗೆ ಒಪ್ಪಂದ ಆಗಿಲ್ಲ. ಇಲ್ಲ. ಇದೇ ಸಮಯದಲ್ಲಿ ಇಸ್ರೇಲಿ ಪ್ರಧಾನಿ ನೆತನ್ಯಾಹು ವಾಷಿಂಗ್ಟನ್ಗೆ ಹೋಗಿ ಟ್ರಂಪ್ ಅವರನ್ನ ನೊಬೆಲ್ ಶಾಂತಿ ಪ್ರಶಸ್ತಿಗೆ ನಾಮಿನೇಟ್ ಮಾಡ್ತೀನಿ ಅಂತ ಬೇರೆ ಹೇಳಿದ್ದಾರೆ. ಇಷ್ಟೆಲ್ಲ ಆಗ್ತಿರುವಾಗ ಒಬ್ಬ UN ಅಧಿಕಾರಿಯ ಮೇಲೆ ಫೋಕಸ್ ಮಾಡೋದು, ಮೂಲ ಲೇಖನ ಹೇಳೋ ಹಾಗೆ ಇದು ಮುಖ್ಯ ಸಮಸ್ಯೆಯಿಂದ ಗಮನ ಬೇರೆ ಕಡೆ ಸೆಳೆಯೋ ಪ್ರಯತ್ನ ಇರಬಹುದಾ? ಹೌದು, ಅದು ಒಂದು ಸಾಧ್ಯತೆ. ಇಲ್ಲಿ ನಿಜವಾಗ್ಲೂ ಆಸಕ್ತಿಕರವಾದ ವಿಷಯ ಏನಪ್ಪಾ ಅಂದ್ರೆ, ಇಂತಹ ಕ್ರಮಗಳು ಅಂತಾರಾಷ್ಟ್ರೀಯ ಕಾನೂನು, ಅಂತಾರಾಷ್ಟ್ರೀಯ ಸಂಸ್ಥೆಗಳ ಮೇಲೆ ಇರೋ ನಂಬಿಕೆಯನ್ನ ಹೇಗೆ ಕಡಿಮೆ ಮಾಡಬಹುದು ಅನ್ನೋದು. ಇದು ಕೇವಲ ಒಬ್ಬ ವ್ಯಕ್ತಿಯ ಪ್ರಶ್ನೆ ಅಲ್ಲ. ಖಂಡಿತ ಅಲ್ಲ. ಇದು UNನಂತಹ ಬಹುಪಕ್ಷೀಯ ವೇದಿಕೆಗಳ ಸ್ವಾಯತ್ತತೆ, ಅವುಗಳ ಕಾರ್ಯನಿರ್ವಹಣೆಯ ಮೇಲೆ ಏನು ಪರಿಣಾಮ ಬೀರುತ್ತೆ ಅನ್ನೋ ಪ್ರಶ್ನೆ. ಸೊ ವಾದ ಏನಂದ್ರೆ, US ತನ್ನನ್ನ ಟೀಕೆ ಮಾಡೋರನ್ನ ಸೈಲೆಂಟ್ ಮಾಡೋ ಬದಲು ಗಾಜಾದಲ್ಲಿ ತಕ್ಷಣ ಒಂದು ಸೀಸ್ ಫೈರ್ ಆಗೋಕೆ, ಅಲ್ಲಿನ ಜನರಿಗೆ ಸಹಾಯ ತಲುಪಿಸೋಕೆ ಹೆಚ್ಚು ಗಮನ ಕೊಡಬೇಕು ಅಂತ. ಒಟ್ಟಿನಲ್ಲಿ ಫ್ರಾನ್ಸಿಸ್ಕಾ ಆಲ್ಬೆನೀಸ್ ಅವರು ಗಾಜಾದಲ್ಲಿ ಇಸ್ರೇಲ್ ಕ್ರಮಗಳ ಬಗ್ಗೆ ಮಾಡಿದ ವಿಮರ್ಶೆ ಮತ್ತು ICC ಜೊತೆಗಿನ ಅವರ ಸಂಪರ್ಕದ ಶಂಕೆ, ಇದಕ್ಕಾಗಿ US ನಿರ್ಬಂಧ ಹಾಕಿದೆ. ಹೌದು. ಇದು ಅಂತಾರಾಷ್ಟ್ರೀಯ ಕಾನೂನು, ಬಹುಪಕ್ಷೀಯತೆ ಬಗ್ಗೆ ಗಂಭೀರ ಪ್ರಶ್ನೆಗಳನ್ನೆತ್ತಿದೆ. ಖಚಿತವಾಗಿ. ಹಾಗಾದ್ರೆ ಈ ಚರ್ಚೆಯ ಕೊನೆಯಲ್ಲಿ ಕೇಳುಗರು ಯೋಚನೆ ಮಾಡೋಕೆ ಒಂದು ಪ್ರಶ್ನೆ ಬಿಟ್ಟೋಗೋಣ. ಖಂಡಿತ. ಅಂತಾರಾಷ್ಟ್ರೀಯ ಕಾನೂನುಗಳ ಅಡಿಯಲ್ಲಿಯೇ ಹೊಣೆಗಾರಿಕೆಯನ್ನ ಖಚಿತಪಡಿಸೋಕೆ ದೊಡ್ಡ ಮತ್ತು ಪ್ರಬಲ ರಾಷ್ಟ್ರಗಳು ಇನ್ನಷ್ಟು ರಚನಾತ್ಮಕವಾಗಿ ಹೇಗೆ ಕೆಲಸ ಮಾಡಬಹುದು? ಇದು ಯೋಚಿಸಬೇಕಾದ ವಿಷಯ ಅಲ್ವಾ? ಖಂಡಿತವಾಗಿಯೂ ಇದು ಬಹಳ ಮುಖ್ಯವಾದ ಪ್ರಶ್ನೆ.